ಅಯೋಧ್ಯೆಯಲ್ಲಿ ಶ್ರೀರಾಮನ ಸನ್ನಿಧಿಗೆ ಭಕ್ತರ ದಂಡೆ ಹರಿದು ಬರ್ತಾ ಇದೆ. ಈ ಸಂದರ್ಭದಲ್ಲಿ ನೂಕು ನುಗ್ಗಲು ಕೂಡ ಉಂಟಾಯಿತು. ಯಾಕಂತ ಹೇಳಿದ್ರೆ ಲಕ್ಷಾಂತರ ಭಕ್ತರು ಅಯೋಧ್ಯೆಯ ರಾಮಲಲ್ಲನ ಭಕ್ತರು ಬರ್ತಾ ಇರುವಂತದ್ದು. ಆದ್ರೆ ಈಗ ಅಲ್ಲಿ ನೂಕು ನುಗ್ಗಲು ಉಂಟಾಗಿದೆ. ರಘುಪತಿಯ ದರ್ಶನಕ್ಕಾಗಿ ನೂಕು ನುಗ್ಗಲಿದು. ನೂಕು ನುಗ್ಗಲ್ನಲ್ಲಿ ಹಲವು ಭಕ್ತರು ಅಸ್ವಸ್ಥಗೊಂಡಿದ್ದಾರೆ. ಸದ್ಯ ಈಗ ಸ್ಥಳದಲ್ಲೇ ಚಿಕಿತ್ಸೆಯನ್ನು ಕೂಡ ನೀಡಲಾಗ್ತಾ ಇದೆ ಆಂಬ್ಯುಲೆನ್ಸ್ ಮುಖಾಂತರ. ಶ್ರೀರಾಮನ ದರ್ಶನಕ್ಕೆ ಬಂದಿರುವಂತಹ ಭಕ್ತರಲ್ಲಿ ನೂಕು ನುಗ್ಗಲು ಉಂಟಾಯಿತು. ಈ ಸಂದರ್ಭದಲ್ಲಿ ಚಿಕಿತ್ಸೆಯನ್ನು ಕೂಡ ನೀಡಲಾಗ್ತಾ ಇದೆ ಆಂಬ್ಯುಲೆನ್ಸ್ ಮುಖಾಂತರ. ದೃಶ್ಯದಲ್ಲಿ ನೋಡಿ, ಲಕ್ಷಾಂತರ ಭಕ್ತರು ಇರುವೆ ಸಾಲ್ತರ ಇದ್ದಾರೆ. ಯಾವ ರೀತಿಯಾಗಿ ಭಕ್ತರು ದರ್ಶನಕ್ಕೆ ಬರ್ತಾ ಇದ್ದಾರಂತ ನೀವು ಗಮನಿಸಬಹುದು. ಇದೀಗ ಸದ್ಯದಲ್ಲಿ ಅಲ್ಲಿಂದನೇ ಅಯೋಧ್ಯೆ ಮುಖಾಂತರನೇ ನಮ್ಮ ಸಹೋದ್ಯೋಗಿಗಳು ಕೊಡ್ತಾ ಇರುವಂತಹ ಡೀಟೇಲ್ಸ್ ಇದು. ಯಾವ ರೀತಿಯಾಗಿ ದರ್ಶನವನ್ನ ಪಡೆಯುವಂತ ನಿಟ್ಟಿನಲ್ಲಿ ಈ ರೀತಿಯಾಗಿ ನೂಕು ನುಗ್ಗಲು ಕೂಡ ಉಂಟಾಯಿತು. ಯಾಕಂತ ಹೇಳಿದ್ರೆ 2 ಗಂಟೆ ಓಪನ್ ಆಗಿದೆ, ಇನ್ನು 7 ಗಂಟೆಗೆ ಮತ್ತೆ ಕ್ಲೋಸ್ ಆಗುತ್ತೆ ಗರ್ಭಗುಡಿ. ಬೆಳಿಗ್ಗೆ 7 ಗಂಟೆಗೆ ಓಪನ್ ಆಗುತ್ತೆ, 11ವರೆಗೆ ಮತ್ತೆ ಕ್ಲೋಸ್ ಆಗುತ್ತೆ, ಮತ್ತೆ 2 ಗಂಟೆಗೆ ಮತ್ತೆ ರೀ ಓಪನ್ ಆಗುತ್ತೆ. ಓಪನ್ ಆದರೆ ಸಂಜೆ 7 ಗಂಟೆಗೆ ಮತ್ತೆ ಗರ್ಭಗುಡಿ ಕ್ಲೋಸ್ ಆಗುತ್ತೆ. ಆದರೆ ರಾಮಲಲ್ಲನನ್ನ ನೋಡಲೇಬೇಕು ಅಂತ ಭಕ್ತರು ಬಂದಿರುವಂಥದ್ದು. ಆದರೆ ಭಕ್ತರು ಸಂಭ್ರಮ ಪಡ್ತಾ ಇದ್ರೆ ನೋಡುವಂತಹ ನಿಟ್ಟಿನಲ್ಲಿ ಬರ್ತಾರೆ, ಹೌದು ಕರೆಕ್ಟ್. ಆದರೆ ಅಷ್ಟೇ ರಶ್ ಆಗಿದೆ. ಮೋದಿ ಕೂಡ ಅದನ್ನೇ ಹೇಳ್ತಾ ಇದ್ರು ಮುಂಚೆ, ಒಂದೇ ಸತಿ ಬರಬೇಡಿ, ನೂಕು ನುಗ್ಗಲೆಲ್ಲ ಉಂಟಾಗುತ್ತೆ. ಹೌದು, ಶತಶತಮಾನಗಳ ಕನಸು ನನಸಾಗ್ತಾ ಇದೆ. ಆದರೆ ಒಂದೇ ಸತಿ ಬಂದರೆ ಜನಸಂದಣಿ ಕೂಡ ಜಾಸ್ತಿ ಆಗುತ್ತೆ, ನೂಕು ನುಗ್ಗಲು ಉಂಟಾಗುತ್ತೆ, ಏನಾದರೂ ಹೆಚ್ಚು ಕಮ್ಮಿ ಆಗುತ್ತೆ ಅಂತ ಹೇಳ್ತಾ ಇದ್ರು. ಹಂತ ಹಂತವಾಗಿ ಬನ್ನಿ ಅಂತ ಒಂದು ಕರೆಯನ್ನು ಕೂಡ ನರೇಂದ್ರ ಮೋದಿ ಅವರು ಕೊಟ್ಟಿದ್ರು. ಆದರೆ ಜನರಿಗೆ, ರಾಮಭಕ್ತರಿಗೆ, ನರಸೇವಕರಿಗೆ, ಕಾರ್ಯಕರ್ತರು ರಾಮಲಲ್ಲನನ್ನ ನೋಡಲೇಬೇಕು, ಶತಮಾನಗಳ ಕನಸು ನನಸಾಗಿರುವಂಥದ್ದು. ಆ ನಿಟ್ಟಿನಲ್ಲಿ ದೇವರ ದರ್ಶನವನ್ನು ಮಾಡೋಕ್ಕೆ ಬಂದಾಗ ನೂಕು ನುಗ್ಗಲು ಕೂಡ ಉಂಟಾಯಿತು. ಅವರಿಗೆ ಸದ್ಯ ಅಲ್ಲೇ ಇರುವಂತಹ ಆಂಬ್ಯುಲೆನ್ಸ್ನಲ್ಲಿ ಚಿಕಿತ್ಸೆಯನ್ನೇ ನೀಡಲಾಗ್ತಾ ಇದೆ. ಬಟ್ ಇಲ್ಲಿ ಭದ್ರತೆ ವ್ಯವಸ್ಥೆಯನ್ನು ಕೂಡ ನೋಡಬೇಕಾಗುತ್ತೆ. ಭದ್ರತೆ ವ್ಯವಸ್ಥೆಯನ್ನು ನಾವು ಗಮನಿಸಬೇಕಂತ ಹೇಳಿದ್ರೆ ಅಲ್ಲೂ ಕೂಡ ಪೊಲೀಸರು ಕೂಡ ಹರಸಾಹಸವನ್ನು ಪಡ್ತಾ ಇದ್ರು. ಯಾಕಂತ ಹೇಳಿದ್ರೆ ಅಷ್ಟು ಜನರನ್ನ ಕಂಟ್ರೋಲ್ ಮಾಡಬೇಕಲ್ಲ, ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಒಂದು ಕಡೆ ಭದ್ರತಾ ವ್ಯವಸ್ಥೆಯನ್ನು ನಾವು ನೋಡಬೇಕಾದ್ರೆ ನೋಡಿ ಯಾವ ರೀತಿಯಾಗಿ ಸಂಭ್ರಮ ಪಡ್ತಾ ಇದ್ದಾರೆ. ಆಂಬ್ಯುಲೆನ್ಸ್ನಲ್ಲಿ ಚಿಕಿತ್ಸೆಯನ್ನು ಕೂಡ ಕೊಡ್ತಾ ಇದ್ದಾರೆ. ರಾಮ ದರ್ಶನಕ್ಕೆ ಬಂದಿರುವಂಥ ಭಕ್ತ ಸಾಗರ ಇದು. ನಮ್ಮ ರಿಪಬ್ಲಿಕ್ ಕನ್ನಡ ಅಲ್ಲಿಂದನೇ ವರದಿಯನ್ನು ಪ್ರಸಾರ ಮಾಡ್ತಾ ಇದೆ. ಈಗಾಗಲೇ ನನ್ನ ಕಲೀಗ್ ಕೂಡ ಅಲ್ಲಿಂದನೇ ಡೀಟೇಲ್ಸನ್ನು ಕೂಡ ಕೊಡ್ತಾ ಇದ್ದಾರೆ. ಏನೇನು ಆಗ್ತಾ ಇದೆ ಕ್ಷಣ ಕ್ಷಣದ ಅಪ್ಡೇಟ್ಸನ್ನು ಕೂಡ ನಾವು ನಿಮ್ಮ ಮುಂದೆ ಇಡ್ತಾ ಹೋಗ್ತಿದ್ವಿ. दारू पीते हैं तब नशा लगता है, ये नशा देखिए, इसमें कितना नशा है, भगवान के नशा। ಶತಶತಮಾನಗಳ ಕನಸು ನನಸಾಗಿದೆ. 500 ವರ್ಷಗಳ ಕನಸು ಈಡೇರಿರುವಂಥದ್ದು. ರಾಮ ಭಕ್ತರು, ಕರಸೇವಕರು ಹಾಗೆ ಭಕ್ತಾದಿಗಳು ಈಗ ರಾಮಲಲ್ಲನ ಪ್ರತಿಷ್ಠಾಪನೆ ಆಯಿತು, ದರ್ಶನವನ್ನ ಪಡಿಬೇಕಲ್ಲ, ಸಂಭ್ರಮದಿಂದ ಬರ್ತಾ ಇದ್ದಾರೆ. ಆದರೆ ಅಲ್ಲಿ ನೂಕು ನುಗ್ಗಲು ಕೂಡ ಉಂಟಾಗಿರುವಂಥದ್ದು ರಿಪಬ್ಲಿಕ್ ಕನ್ನಡ ಗ್ರೌಂಡ್ ರಿಪೋರ್ಟ್ ಮಾಡಿದೆ. ಬನ್ನಿ ನೋಡ್ಕೊಂಡು ಬರೋಣ. ಇಡೀ ದೇಶದಲ್ಲಿ ಎಲ್ಲಿ ನೋಡಿದ್ರೂ ರಾಮಸ್ಮರಣೆ ಒಂದೇ. ರಾಮನೂರಿಗೆ ರಾಮಲಲ್ಲ ಮರಳಿ ಬಂದಿದ್ದು ಕೋಟ್ಯಾನು ಕೋಟಿ ರಾಮ ಭಕ್ತರ ಖುಷಿಗೆ ಪಾರವೇ ಇಲ್ಲ. ನಿನ್ನೆ ಅಯೋಧ್ಯೆಯಲ್ಲಿ ಬಾಲರಾಮನ ಪ್ರಾಣ ಪ್ರತಿಷ್ಠಾಪನೆಯಾಗಿದ್ದು ಇಂದು ಸಾರ್ವಜನಿಕರ ಪ್ರವೇಶಕ್ಕೆ ಅನುಮತಿ ನೀಡಲಾಗಿದೆ. ಇಂದು ಬೆಳಿಗ್ಗೆಯಿಂದಲೂ ಲಕ್ಷಾಂತರ ಮಂದಿ ರಾಮನ ದರ್ಶನ ಪಡೆದರು. ಅಯೋಧ್ಯೆಯಲ್ಲಿ ಭಕ್ತ ಸಾಗರ ನೆರೆದಿದ್ದು ಪುಟ್ಟ ಕಂದ ರಾಮನ ಕಾಣಲು ಬಂದಿದ್ದು ಬಹಳ ವಿಶೇಷವಾಗಿತ್ತು. ರಾಮ ರಾಮ ಎಂದು ತಮ್ಮ ಪುಟ್ಟ ಕೈಯಲ್ಲಿ ಚಪ್ಪಾಳೆ ತಟ್ಟುತ್ತಾ ರಾಮನಾಮ ಸ್ಮರಣೆ ಮಾಡಿತ್ತು. ಇನ್ನು ಬ್ಯಾರಿಕೇಡ್ ದಾಟಿ ರಾಮನ ದರ್ಶನಕ್ಕೆ ಜನರು ಮುಗಿಬಿದ್ರು. ಕೊರೆಯುವ ಚಳಿಯಲ್ಲೂ ಕೂಡ ರಾಮನ ಕಾಣಲೇಬೇಕಂತ ಬ್ಯಾರಿಕೇಡ್ ಹಾರಿ ಬಂದ್ರು.
ಇತ್ತ ರಾಮ ಮಂದಿರ ಮುಂದೆ ಸರತಿ ಸಾಲಿನಲ್ಲಿ ನಿಂತ ಜನರು ರಾಮನನ್ನ ಕಾಣಲೇಬೇಕಂತ ತಳ್ಳಾಟ ನೂಕಾಟ ನಡೆಯಿತು. ಪೊಲೀಸರು ಭಕ್ತರನ್ನ ನಿಯಂತ್ರಿಸಲು ಹರಸಾಹಸವೇ ಪಟ್ರು.